5 ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ. ಏನಂತ ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ. ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡಕ್ಕೆ ಬರುತ್ತಾ? ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ. ಹಾಸನದ 2 ಲಕ್ಷ ಮೊಬೈಲ್ ಇದ್ದರೆ 2 ಲಕ್ಷ ಮೊಬೈಲಲ್ಲೂ ಇರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕಂದರೆ ಯಾರು ಬೇಕು ಅಂತೇಳಿ ತರಿಸ್ಕೊಂಡಿರೋದಲ್ಲ, ಕಳಿಸಿರ್ತಾರೆ. ನಿಮ್ಗಳ ಮೊಬೈಲ್ ಎಲ್ಲ ತೆಗೆದು ನೋಡ್ರೆ ನಿಮ್ಗಳ ಮೊಬೈಲಲ್ಲೂ ಇರುತ್ತೆ. ಅಕ್ಕಿ ಕೊಟ್ಬಿಡ್ತೇನೆ ಅವನ ಹತ್ರ ಇದೆ ಪೆನ್ ಡ್ರೈವ್, ದುಡ್ಡು ಗಿಟ್ ಸಿಗುತ್ತಾ ಅಂತ ಬಂದಿದ್ದಾನೆ. ಅದಕ್ಕೆ ಹೇಳ್ತಿರೋದು SIT ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ, ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಂಡ್ರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಈಗ ಅಂತಂದ್ರೆ, ಇವ್ರದ್ದು ಮೊಬೈಲ್ಗಳಲ್ಲಿ ವಿಡಿಯೋ ಇದೆ ಅನ್ನೋ ಕಾರಣಕ್ಕೆ ಪೊಲೀಸ್ನವ್ರು ಐ ಡೋಂಟ್ ನೋ ನೀವು ಅಂಡರ್ ವಾಟ್ ಕ್ಲಾಸ್ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ. ನಾಳೆ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅವ್ರ ಮೊಬೈಲಲ್ಲಿ ಇದೆ ಅನ್ನೋ ಕಾರಣಕ್ಕೆ ಮಕಾಡೆ ಮಲ್ಕೊಳತ್ತೆ ನಿಮ್ ಕೇಸ್ ಆಗ. ಯಾರು ಇವ್ರಲ್ಲ ನಾವು. ಹಾಗಾಗಿ ನಮ್ಮ ಸಂಘಟನೆ ವಿಚಾರವಾಗಿ ಬಂದಾಗ ನಾನು ವೆರಿ ಸ್ಟ್ರೈಟ್ ಫಾರ್ವರ್ಡು. ಆ ಅಮಾಯಕ ಯುವಕರ ಬಗ್ಗೆ ಪೆನ್ ಡ್ರೈವ್ ಅಥವಾ ಮೊಬೈಲಲ್ಲಿ ವಿಡಿಯೋ ಇದೆಯೋ ಅಥವಾ ಕಂಪ್ಯೂಟರಲ್ಲಿ ಏನಾದ್ರು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಮಾನದಂಡ ಆದರೆ, ಇಡೀ ಹಾಸನ ಜಿಲ್ಲೆನ ಪೊಲೀಸವರು ಹುಡುಕಿದ್ರೆ 15 ಲಕ್ಷ ಜನ ಸಿಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ನಂಗೆ ಗೊತ್ತಿಲ್ಲ ಇವ್ರನ್ನೆಲ್ಲ ಯಾವ ಲೆಕ್ಕಾಚಾರದ ಮೇಲೆ ಅರೆಸ್ಟ್ ಮಾಡ್ಕೋತಿದ್ದಾರೆ ಅಂತ. ವೈರಲ್ ಕಾರಣ ಇವರೇ ಅಂತ. ಸರಿ, ವೈರಲ್ ಕಾರಣ ಇವರೇ ಅನ್ನೋದು ಅವರ. ದಾಟ್ ದೇ ಹ್ಯಾವ್ ಟು ಪ್ರೂವ್. ಫಸ್ಟು ಮಾಹಿತಿ ಯಾರಿಂದ ಆಗಿದೆ, ಮಾಹಿತಿ ಮಾಡ್ಕೊಂಡವ್ರು ಯಾರು, ಮಾಹಿತಿ ಎಷ್ಟು ದಿನದಿಂದ ನೀವೇ ನೋಡ್ತೀರಿ, 1 ವರ್ಷದಿಂದ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹರಿದಾಡ್ತಿರೋದ್ರ ಬಗ್ಗೆ ಈಗ ಯಾಕೆ ಚರ್ಚೆ? ಇದನ್ನು ಯಾವಾಗ ಮಾಡಬೇಕಿತ್ತು? ಈ ಥರ ಮಾಹಿತಿ ಇದೆ ಅಂದಾಗ 1 ವರ್ಷದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು. ಈ ಕ್ರಮ ಕೈಗೊಂಡು ಪಾಪ ಅಮಾಯಕರನ್ನ, ಸಂತ್ರಸ್ತರ ಮಹಿಳೆಯರನ್ನ ಜೀವನವನ್ನ ಯಾವ ರೀತಿಯಾಗಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಮಾಜಿಕ ಕಳಕಳಿ ಇರಬೇಕು. ಪೊಸಿಷನ್ ನಾಳೆ ನೀನು ಎಲ್ಲ ಹೋಗ್ಬಿಡ್ತೀರಾ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರೆದ್ಬಿಡ್ತೀನಿ.